ರಾಮಚಂದ್ರ ಅಂದ್ಬಿಟ್ಟು ಇಲ್ಲಿ ಒನ್ ಆಫ್ ದ ಟ್ರಸ್ಟಿ ಇಲ್ಲಿ ನಾನು ಆ್ಯಕ್ಚುಲಾಗಿ. ಈ ದೇವಸ್ಥಾನ ನಿಮಗೆ ಶಿವರಾತ್ರಿ ದಿವಸ ಬೆಳಗ್ಗೆ 5 ಗಂಟೆಗೆ ನಮ್ಮ ಸ್ವಾಮೀಜಿಗಳ ಜೊತೆ ಅವ್ರ ಪೂಜೆ ಆದಮೇಲೆ ನಮ್ಮ ಜನರಲ್ ಪಬ್ಲಿಕ್ಕಿಗೆ ಪ್ರತಿಯೊಬ್ಬರಿಗೂ ಬಿಡ್ತೀವಿ. ಪ್ರತಿ ವರ್ಷವೂ ಕೂಡ ಅಂದರೆ ಇವಾಗ ಏನಾಗ್ತಿದೆ, 2011ರಿಂದ ಇದು ಶುರುವಾಗಿದ್ದು ಪ್ರತಿ ವರ್ಷವೂ ಕೂಡ ಜನಗಳು ಬರ್ತಾಯಿದ್ದಾರೆ. ನಮಗೆ ಕಳೆದ ವರ್ಷ ಆಲ್ಮೋಸ್ಟ್ ನಮಗೆ 4 ಲಕ್ಷ ಜನ ಬಂದಿದ್ದರು. ಈ ವರ್ಷ ಭಾನುವಾರ ಆಗಿರೋ ಪ್ರಯುಕ್ತ ಇನ್ನೂ ನಾವು ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಈಗಾಗಲೇ ನಮಗೆ ಈಗ ನೋಡಿ ಸಂಜೆ ಸುಮಾರು 6 ಗಂಟೆ ಆಗಿದೆ, ಈಗಾಗಲೇ 3 ಲಕ್ಷ ಜನ ಬಂದು ಹೋಗಿದ್ದಾರೆ. ಕಂಟಿನ್ಯೂಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಜೊತೆಗೆ ಇನ್ನೊಂದು ಇಲ್ಲಿ 12 ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳು ಇರುತ್ತೆ. 12 ಜ್ಯೋತಿರ್ಲಿಂಗಗಳು ಇರೋದು. ಪ್ರತಿಯೊಂದು ಜ್ಯೋತಿರ್ಲಿಂಗಗಳು ಕೂಡ ನರ್ಮದಾ ನದಿ ಇದರಿಂದಲೇ ತೊಗೊಂಬಂದಿರೋದು. ಆಮೇಲೆ ಪ್ರತಿಯೊಂದು ಲಿಂಗಗಳು ಕೂಡ ಬಾಣಲಿಂಗಗಳು ಮತ್ತು ಕೆಳಗಡೆ ಪ್ರತಿ ಲಿಂಗಗಳ ಕೆಳಗಡೆ 1,000 ಬಾಣಲಿಂಗಗಳು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕೂಡ ಪ್ರತಿಯೊಂದು ಕೂಡ ಹಾಕಿದ್ದಾರೆ. ಒಟ್ಟು 12 ಜ್ಯೋತಿರ್ಲಿಂಗಗಳು ಇದೆ. ಎಲ್ಲ ಕೂಡ ನಿಮಗೆ 2 ನಿಮಗೆ ಸೌತ್ ಕಡೆ ಇರುತ್ತೆ, ಇನ್ನಷ್ಟು ಕೂಡ ನಿಮಗೆ 10 ಬಂದು ನಾರ್ತ್ ಕಡೆ. ಅಂದರೆ ಅದೇ ಥರ ನಿಮ್ಮ ಗೋಪುರಗಳು ಏನೇನಿದೆಯೋ ಆ ಗೋಪುರಗಳು ಕೂಡ ಅದೇ ಪ್ರಕಾರವಾಗಿ ಮಾಡಲಾಗಿದೆ ಇದು ಆ್ಯಕ್ಚುಲಿಗೆ. ಆಮೇಲೆ ಇಲ್ಲಿ ಪ್ರತಿಯೊಬ್ಬರು ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿವಸ ಪ್ರಸಾದ ಸೇವೆ ಇದೆ. ಅದರ ಜೊತೆಗೆ ಪ್ರತಿ ದಿನಾನೂ ಕೂಡ ಇಲ್ಲಿ ಬೆಳಗ್ಗೆ ನಿಮಗೆ ಸೋಮವಾರದಿಂದ ಶನಿವಾರ ತನಕನೂ ಕೂಡ ಬೆಳಗ್ಗೆ 7:30 ಓಪನ್ ಆಗ್ತಾರೆ. ನಿಮಗೆ ಮಧ್ಯಾಹ್ನ 12:30 ತನಕ ದೇವಸ್ಥಾನ ಓಪನ್ ಇದ್ದು 1 ಗಂಟೆಗೆ ಪ್ರಸಾದ ವಿತರಣೆ ಪ್ರತಿಯೊಬ್ಬರಿಗೂ ಇರುತ್ತೆ. ಎಷ್ಟೇ ಜನ ಭಕ್ತಾದಿಗಳು ಬಂದರೂ ಸಹ ಇಲ್ಲಿ ಪ್ರತಿಯೊಬ್ಬರಿಗೂ ವ್ಯವಸ್ಥೆ ಇದ್ದೇ ಇದೆ. ಇವತ್ತು ಕೂಡ ಪ್ರತಿಯೊಬ್ಬರಿಗೂ ಕೂಡ ಎಲ್ರಿಗೂ ಕೂಡ ಭೋಜನ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಆಮೇಲೆ ತಿಂಡಿ ವ್ಯವಸ್ಥೆನೂ ಇದೆ. ಸಾಕಷ್ಟು ನಿಮಗೆ ಎಲ್ಲರಿಗೂ ಕೂಡ ಜನಗಳು ಹೋಗೋದಕ್ಕೂ ಕೂಡ ಕ್ಯೂ ವ್ಯವಸ್ಥೆ ತುಂಬ ಸಲೀಸಾಗಿ ಮಾಡಲಾಗಿದೆ. ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಎಲ್ರಿಗೂ ಕೂಡ ಕ್ಯೂ ಮುಖಾಂತರ ಬರ್ತಿದ್ದಾರೆ. ಇಲ್ಲಿ 4 ಜಾವದ ಪೂಜೆ ಕೂಡ ನಡೆಯುತ್ತೆ. ಪ್ರತಿ ಜಾವದಲ್ಲಿ ಪೂಜೆ ಸ್ವಾಮೀಜಿ ಬಂದು ಜ್ಯೋತಿರ್ಲಿಂಗ ಪೂಜೆ ಮಾಡ್ತಾರೆ. ನಂತರ ಈ ದೇವಸ್ಥಾನ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿರೋದ್ರಿಂದ ಬೆಳಗಿನ ಜಾವ 7 ಗಂಟೆಗೆ ಕಡೆ ಜಾವದ ಪೂಜೆ ಜೊತೆಗೆ ರುದ್ರ ಘನ ಪಾರಾಯಣ ನಮ್ಮ ಸ್ವಾಮೀಜಿಯವರು ನಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಅದನ್ನು ಪಾರಾಯಣ ಮಾಡ್ತೀವಿ. ನಂತರ ಇಲ್ಲಿ ಮಹಾಮಂಗಳಾರತಿಯಾಗಿ ಸ್ವಾಮೀಜಿಯವರು ಎಲ್ರಿಗೂ ಹಿತವಚನೂ ಕೂಡ ಹೇಳಿ ಅವರ ಆಶೀರ್ವಚನ ಇರುತ್ತೆ. ಆಶೀರ್ವಚನ ಆದಮೇಲೆ ಎಲ್ರಿಗೂ ಪ್ರಸಾದ ತಿರ್ಗಾ ಇಲ್ಲಿ ಇದ್ದು ನಾಳೆ ಬೆಳಗ್ಗೆ ತನಕ ಸುಮಾರು ಈ ಸಲ ನಾವು 6ರಿಂದ 7 ಲಕ್ಷ ಜನ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ರಥೋತ್ಸವ ಕೂಡ ಆಗಿದೆ ಬೆಳಗ್ಗೆ. ಈಗ ಸಂಜೆ ಕೂಡ ಪಲ್ಲಕ್ಕಿ ಇರುತ್ತೆ. ಇವತ್ತು ಎಲ್ಲ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲರೂ ಬಂದು ಈ ದೇವಸ್ಥಾನ ನೋಡಬೇಕು. ಇದು 12 ಜ್ಯೋತಿರ್ಲಿಂಗ ನೀವು ಹೋಗಿ ನೋಡೋದು ಕಷ್ಟ. ಇಲ್ಲೇ ಬಂದು ದರ್ಶನ ಮಾಡೋದ್ರಿಂದ ನಿಮಗೆ ಆ ಪುಣ್ಯ ಫಲ ಬರುತ್ತೆ ಅಂತ ನಮ್ಮ ಸ್ವಾಮೀಜಿ ಪದೇ ಯಾವಾಗಲೂ ಹೇಳ್ತಾ ಇರ್ತಾರೆ. ದಯವಿಟ್ಟು ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ತಾವುಗಳೆಲ್ಲ ಹೋಗಬೇಕು. ಮತ್ತು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಒಂದು ಬಸ್ಸು ಕೂಡ ಬಿಟ್ಟಿದ್ದಾರೆ. ದಿನ ಒಂದು 500 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ, ವೋಲ್ವೋ ಬಸ್ಸು. ಆ ಬಸ್ಸು ಇದು ಅವರು 8 ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಅದಾಗ ಈ ದೇವಸ್ಥಾನಕ್ಕೂ ಕೂಡ ಬಸ್ಸು ಬರುತ್ತೆ. ಎಲ್ಲ ಅನುಕೂಲಗಳಿದೆ, ಪ್ರಸಾದ ವಿನಿಯೋಗ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಎಲ್ಲ ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.